Hello my dear students, welcome back to Smart English class. Here this is your KN Patil. In this video I am going to explain a poem that is Butto written by Torudutt. Dear students, I think you know the story of Ekalavya. When Ekalavya was a young boy, he went to Dronacharya to learn the knowledge of archery. But Dronacharya was not ready to teach him archery because Ekalavya was from lower caste. That's why Dronacharya rejected him take him as a disciple. But Ekalavya never lost his hope. What he had done, he returned to the forest and made a statue of Dronacharya and learnt all the knowledge of archery. ಅಂದರೆ ಏಕಲವ್ಯ ಒಂದು ಸಂದರ್ಭದಲ್ಲಿ ಆ ದ್ರೋಣಾಚಾರ್ಯರ ಬಳಿಗೆ ಹೋಗಿಬಿಟ್ಟು ಒಂದು ಬಿಲ್ವಿದ್ಯೆಯನ್ನು ಕಲಿಬೇಕು ಅಂತೇಳಿ ತನ್ನ ಒಂದು ಬೇಡಿಕೆಯನ್ನು ಆ ದ್ರೋಣಾಚಾರ್ಯರ ಮುಂದೆ ಇಡ್ತಾನೆ. ನಾನು ನಿಮ್ಮ ಶಿಷ್ಯನಾಗಿ ಬಿಲ್ವಿದ್ಯೆಯನ್ನು ಕಲಿಬೇಕು, ಹಾಗಾಗಿ ನನಗೆ ಬಿಲ್ವಿದ್ಯೆಯನ್ನು ಕಲಿಸಿ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಅಂಥೇಳಿ ಆ ದ್ರೋಣಾಚಾರ್ಯರನ್ನು ಕೇಳ್ಕೊಂಡಿರ್ತಾನೆ. ಆದರೆ ದ್ರೋಣಾಚಾರ್ಯರು ಏಕಲವ್ಯನನ್ನು ಶಿಷ್ಯನಾಗಿ ತೆಗೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಏಕಲವ್ಯ ತುಂಬ ಲೋವರ್ ಕಾಸ್ಟಿಂದ ಬಂದಿರ್ತಾನೆ. ಹೀಗಾಗಿ ಅವರು ನಾನು ನಿಮ್ಮಂಥ ಅವರಿಗೆ ಬಿಲ್ವಿದ್ಯೆಯನ್ನು ಕಲಿಸೋದಿಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿರ್ತಾನೆ. ಆದರೆ ಏಕಲವ್ಯ ತನ್ನ ಒಂದು ಹೋಪ್ಸನ್ನು ಕಳ್ಕೊಳ್ಳೋದಿಲ್ಲ. ಅವನೇನು ಮಾಡ್ತಾನೆ, ತಾನಿದ್ದಂತಹ ಫಾರೆಸ್ಟ್ಗೆ ವಾಪಸ್ ಬಂದುಬಿಟ್ಟು ಅಲ್ಲಿ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಮಾಡ್ತಾನೆ. ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡಿ ಅದರ ಮುಂದೆ ತನ್ನ ಒಂದು ಬಿಲ್ವಿದ್ಯೆಯನ್ನು ಆರಂಭಿಸ್ತಾನೆ. ಹೀಗೆ ಆ ಮೂರ್ತಿಯ ಮುಂದೆಯೇ ತನ್ನ ಎಲ್ಲ ಬಿಲ್ವಿದ್ಯೆಗಳನ್ನು ಕಲಿತ್ಕೊಳ್ತಾನೆ. ಹಾಗೂ ಆ ಶಬ್ದವೇದಿ ಅಂತಕ್ಕಂತಹ ಒಂದು ಅಪ್ರತಿಮವಾದ ವಿದ್ಯೆ, ಅಂದರೆ ಶಬ್ದವನ್ನು ಗುರುತಿಸಿಬಿಟ್ಟು ಕಣ್ಣಿನಿಂದ ನೋಡದೇ ಬರೀ ಶಬ್ದದ ಆಧಾರದ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತಕ್ಕಂತಹ ಒಂದು ವಿದ್ಯೆ, ಆ ವಿದ್ಯೆಯನ್ನು ಸಹ ಆ ಒಂದು ಮೂರ್ತಿಯ ಮುಂದೆಯೇ ತಾನೇ ಸ್ವಯಂ ಕಲಿತ್ಕೊಳ್ತಾನೆ. ಹೀಗೆ ಒಂದು ಆರ್ಚರಿಯಲ್ಲಿ ತುಂಬ ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಒಂದು ಸಾರಿ ಅವನಿದ್ದಂತಹ ಒಂದು ಫಾರೆಸ್ಟ್ಗೆ ದ್ರೋಣಾಚಾರ್ಯ ಮತ್ತು ಅರ್ಜುನ ಇಬ್ಬರು ಬಂದಿರ್ತಾರೆ. ಅವ್ರ ಜೊತೆ ಒಂದು ಬೇಟೆ ನಾಯಿಯು ಕೂಡ ಅಲ್ಲಿಗೆ ಬಂದಿರುತ್ತೆ. ಆವಾಗೇನು ಮಾಡುತ್ತೆ, ಆ ಬೇಟೆ ನಾಯಿ ಜೋರಾಗಿ ಒದರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಅದೇ ಫಾರೆಸ್ಟಲ್ಲೇ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಂತಹ ಏಕಲವ್ಯನಿಗೆ ಅದರಿಂದ ಡಿಸ್ಟರ್ಬ್ ಆಗುತ್ತೆ. ಆವಾಗ ಅವನೇನು ಮಾಡ್ತಾನಂದರೆ ಆ ಸೌಂಡ್ ಎಲ್ಲಿಂದ ಬರ್ತಾ ಇದೀನೋ ಆ ದಿಕ್ಕಿನ ಕಡೆಗೆ ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ಆ ಶಬ್ದವನ್ನು ಕೇಳಿಸ್ಕೊಂಡು ಆ ಕಡೆ ಬಾಣಗಳನ್ನು ಬಿಡ್ತಾನೆ. ಆ ಬಾಣಗಳು ನೇರವಾಗಿ ಬಂದು ಆ ನಾಯಿಯ ಬಾಯಿಯ ಒಳಗಡೆ ಸೇರ್ಕೊಂಡು ಬಿಡ್ತವೆ. ಇದನ್ನು ಅಲ್ಲೇ ಇದ್ದಂತಹ ದ್ರೋಣಾಚಾರ್ಯ ಮತ್ತು ಅರ್ಜುನ ಇಬ್ಬರು ನೋಡ್ತಾರೆ. ಇದನ್ನು ನೋಡಿದಂತಹ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾರಿರ್ಬೋದು ಅಂಥ ವ್ಯಕ್ತಿ? ಸುತ್ತಲೂ ನೋಡ್ತಾರೆ, ಅಲ್ಲಿ ಯಾರೂ ಕಾಣೋದಿಲ್ಲ. ಹಾಗಾದರೆ ಈ ಬಾಣಗಳು ಎಲ್ಲಿಂದ ಬಂದವು ಅಂತಕ್ಕಂತಹ ಒಂದು ಆಶ್ಚರ್ಯ ಅವರನ್ನು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಾಣಗಳನ್ನು ಪ್ರಯೋಗ ಮಾಡಿರ್ತಕ್ಕಂತಹ ವ್ಯಕ್ತಿ ಆದರೂ ಯಾರು ನೋಡೇ ಬಿಡೋಣ ಅಂಥೇಳಿ ಆ ದ್ರೋಣಾಚಾರ್ಯ ಮತ್ತು ಅರ್ಜುನ ಇಬ್ಬರು ಕಾಡಿನ ಒಳಗಡೆ ಬರ್ತಾರೆ. ಹಾಗೆ ಅವರು ಕಾಡಿನ ಒಳಗಡೆ ಬಂದು ಏಕಲವ್ಯ ಎಲ್ಲಿರ್ತಾನೋ ಅವನಿದ್ದಲ್ಲಿಗೆ ಬರ್ತಾರೆ. ಆ ಏಕಲವ್ಯ ಒಂದು ಸ್ಟ್ಯಾಚ್ಯೂ ಮುಂದ್ಗಡೆ ನಿಂತ್ಕೊಂಡಿರ್ತಾನೆ. ಅಲ್ಲಿ ದ್ರೋಣಾಚಾರ್ಯ ಮತ್ತು ಏಕಲವ್ಯರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಸಂಭಾಷಣೆಯ ಮುಂದುವರೆದ ಭಾಗವೇ ನಿಮ್ಮ ಒಂದು ಪ್ರೆಸೆಂಟ್ ಟೆಕ್ಸ್ಟ್. ಸೊ ನೌ ವಿ ಕ್ಯಾನ್ discuss about the present poem. First stanza of the poem. O Master, unto thee I came to learn thy science. Name or pelf I had not, so was driven with shame, and here I learn all by myself. But still as master thee revere, for who's so great in archery. Lo, all my inspiration here, and all my knowledge is from thee. In this first stanza of the poem, Ekalavya recalling the past. He is recalling an incident and telling that to ದ್ರೋಣಾಚಾರ್ಯರಿಗೆ ಒಂದು ಪಾಸ್ಟನ್ನು ನೆನಪು ಮಾಡಿಕೊಡ್ತಾ ಇದ್ದಾನೆ. ಏನಂತ, ಓ ಮಾಸ್ಟರ್ ಟು ದಿ ಐ ಕೇಮ್, ನಾನು ನಿಮ್ಮಲ್ಲಿಗೆ ಒಂದು ಸಾರಿ ಬಂದಿದ್ದೆ. ಯಾವುದಕ್ಕೆ? ಟು ಲರ್ನ್ ದೈ ಸೈನ್ಸ್, ನಿಮ್ಮಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಕಲೀಲಿಕ್ಕೆ. ಇಲ್ಲಿ ಸೈನ್ಸ್ ಅಂದರೆ ನಾಲೆಡ್ಜ್. ಯಾವುದೋ ನಾಲೆಡ್ಜ್? ದ ಸೈನ್ಸ್ ಆಫ್ ಆರ್ಚರಿ. ಆ ಆರ್ಚರಿಯನ್ನು ಕಲೀಲಿಕ್ಕೆ ಅಂತೇಳಿ ನಾನು ನಿಮ್ಮಲ್ಲಿ ಬಂದಿದ್ದೆ. ವಾಟ್ ಹ್ಯಾಪನ್ ದಟ್ ಟೈಮ್? ನೇಮ್ ಆರ್ ಪೆಲ್ಫ್ ಐ ಹ್ಯಾಡ್ ನಾಟ್. ನನಗೆ ಯಾವುದೇ ಹೆಸರಾಗಲಿ, ನನ್ನಲ್ಲಿ ಸಿರಿವಂತಿಕೆ ಆಗಲಿ, ಅಂದರೆ ಒಂದು ಒಳ್ಳೆಯ ಮಂತ್ರಿನಿಂದ ಬಂದಂತಹ ವ್ಯಕ್ತಿ ಆಗಲಿ ಅಥವಾ ಒಂದು ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಲಿ ನಾನು ಆಗಿರಲಿಲ್ಲ ಅವತ್ತು. ಸೊ ವಾಸ್ ಡ್ರಿವನ್ ವಿತ್ ಶೇಮ್, ನನಗೆ ಅವಮಾನ ಮಾಡಿ ಕಳಿಸ್ಬಿಟ್ರಿ ಅಲ್ಲಿಂದ. ಸೊ ವಾಸ್ ಡ್ರಿವನ್ ವಿತ್ ಶೇಮ್
and here I learn all by myself. Yes, when you had rejected to teach me archery, ಆ ಟೈಮಲ್ಲಿ ನಾನು ಹೋಪ್ಸನ್ನು ಕಳ್ಕೊಳ್ಳಿಲ್ಲ. ಹಿಯರ್ ಐ ಲರ್ನ್ ಆಲ್ ಬೈ ಮೈಸೆಲ್ಫ್, ಇಲ್ಲಿ ಎಲ್ಲವನ್ನು ಕೂಡ ನನ್ನಷ್ಟಕ್ಕೆ ನಾನೇ ಕಲ್ತ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ಮಾತು ಹೇಳ್ತಾನೆ, ಬಟ್ ಸ್ಟಿಲ್ ಆ್ಯಸ್ ಮಾಸ್ಟರ್ ದಿ ರಿವಿಯರ್, ನಾನು ಈಗಲೂ ಕೂಡ ನಿಮ್ಮನ್ನೇ ಏನಂತ ಗುರುಗಳು ಅಂತೇಳಿ ಒಪ್ಕೊಂಡಿದ್ದೀನಿ, ಗೌರವಿಸ್ತೀನಿ ಅಂತಕ್ಕಂತಹ ಮಾತನ್ನು ದ್ರೋಣಾಚಾರ್ಯರಿಗೆ ಏಕಲವ್ಯ ಹೇಳ್ತಾ ಇದ್ದಾನೆ. ಫಾರ್ ಹೂ ಸೋ ಗ್ರೇಟ್ ಇನ್ ಆರ್ಚರಿ, ಲೋ ಆಲ್ ಮೈ ಇನ್ಸ್ಪಿರೇಷನ್ ಹಿಯರ್ ಆ್ಯಂಡ್ ಆಲ್ ಮೈ ನಾಲೆಡ್ಜ್ ಈಸ್ ಫ್ರಮ್ ದಿ. ಅಂದರೆ ಆ ಆರ್ಚರಿ ವಿದ್ಯೆಯಲ್ಲಿ ಯಾರು ಜಗತ್ತಿನಲ್ಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೋ ಆ ವ್ಯಕ್ತಿಯಿಂದ ನಾನು ಆರ್ಚರಿಯನ್ನು ಪಡ್ಕೊಂಡಿದ್ದೇನೆ. ಅಂದರೆ ನಿಮ್ಮಿಂದಾನೇ ನಾನು ಈ ಒಂದು ವಿದ್ಯೆಯನ್ನು ಕಲಿತುಕೊಂಡಿದ್ದೇನೆ ಅಂಥೇಳಿ ಆ ದ್ರೋಣಾಚಾರ್ಯರಿಗೆ ಏಕಲವ್ಯ ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಅವನ ಒಂದು ಸಮರ್ಪಣಾ ಮನೋಭಾವನೆಯನ್ನು, ಅವನಲ್ಲಿ ಯಾವುದೇ ಅಹಂಕಾರವೂ ಕೂಡ ಇಲ್ಲಿ ನಾವು ನೋಡೋದಿಲ್ಲ. ಆ ವಿದ್ಯೆಯನ್ನು ತನ್ನಷ್ಟಕ್ಕೆ ತಾನೇ ಕಲಿತ್ಕೊಂಡ್ರೂ ಕೂಡ ಈಗಲೂ ಕೂಡ ಏಕಲವ್ಯ ದ್ರೋಣಾಚಾರ್ಯರನ್ನೇ ತನ್ನ ಗುರುಗಳು ಅಂಥೇಳಿ ಒಪ್ಕೊಳ್ತಾ ಇದ್ದಾನೆ. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಸ್ಟಾಂಜಾ. ಇಫ್ ಐ ಆಮ್ ಮಾಸ್ಟರ್, now thou hast finished thy course, give me my due. Let all the past be dead and past, henceforth be ties between us new. All that I have, O master mine, all I shall conquer by my skill. Gladly shall I to thee resign, let me but know thy gracious will. So in the first stanza, Ekalavya accepted Dronacharya as his guru. So now in this second stanza, Dronacharya asking some due, because Dronacharya telling that Ekalavya already agreed that he was his guru. That's why Dronacharya asking some due here. ಗುರು ದಕ್ಷಿಣೆಯನ್ನು ಈ ಒಂದು ಸ್ಟಾಂಜಾದಲ್ಲಿ ಕೇಳ್ತಾ ಇದ್ದಾನೆ. ಇಫ್ ಐ ಆಮ್ ಮಾಸ್ಟರ್, ನೌ ದೌ ಹ್ಯಾಸ್ಟ್ ಫಿನಿಶ್ಡ್ ದೈ ಕೋರ್ಸ್. ನಿನ್ನೆ ಹೇಳ್ತಾ ಇದ್ದೀಯಾ ನಾನು ನಿನ್ನ ಮಾಸ್ಟರ್ ಅಂಥೇಳಿ, ಸೊ ಗಿವ್ ಮಿ ಮೈ ಡ್ಯೂ, ನನಗೆ ಒಂದು ಗುರುದಕ್ಷಿಣೆಯನ್ನು ನೀನು ಕೊಡು ಅಂಥೇಳಿ ದ್ರೋಣಾಚಾರ್ಯರು ಏಕಲವ್ಯನನ್ನು ಕೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾ ಇದ್ದಾರೆ, ಲೆಟ್ ಆಲ್ ದ ಪಾಸ್ಟ್ ಬಿ ಡೆಡ್ ಆ್ಯಂಡ್ ಪಾಸ್ಟ್, ಆಗೋಗಿರ್ತಕ್ಕಂಥದ್ದನ್ನು ಎಲ್ಲವನ್ನು ಮರೆತು ಬಿಡೋಣ. ಹೆನ್ಸ್ ವರ್ತ್ ಬಿ ಟೈಸ್ ಬಿಟ್ವೀನ್ ಅಸ್ ನ್ಯೂ, ಇಲ್ಲಿಂದ ಮುಂದೆ ನನ್ನ ನಿನ್ನ ಮಧ್ಯೆ ಒಂದು ಟೈ ಬಿಟ್ವೀನ್ ಅಸ್ ನ್ಯೂ, ನಮ್ಮಿಬ್ಬರ ಮಧ್ಯೆ ಒಂದು ಟೈ ಇರಲಿ ಅಂತಕ್ಕಂಥದ್ದನ್ನು ಆ ಏಕಲವ್ಯನನ್ನು ದ್ರೋಣಾಚಾರ್ಯರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಬ್ಬ ಶಿಷ್ಯನು ಗುರುಗಳ ಹತ್ರ ಏನನ್ನಾದರೂ ಒಂದು ವಿದ್ಯೆಯನ್ನು ಪಡೆದುಕೊಂಡ್ರೆ ಅದಕ್ಕೆ ಪ್ರತಿಫಲವಾಗಿ ಗುರುದಕ್ಷಿಣೆಯಾಗಿ ಯಾವುದೋ ಒಂದು ವಸ್ತುವನ್ನು ಅಥವಾ ಏನನ್ನೋ ಒಂದು ಕೆಲಸವನ್ನಾದರೂ ಕೂಡ ಆ ಗುರುವಿಗೆ ಮಾಡಿಕೊಡಬೇಕಾಗಿತ್ತು. ಹಾಗಾಗಿ ಹಿಯರ್ ದ್ರೋಣಾಚಾರ್ಯ ಆಸ್ಕಿಂಗ್ ಸಮ್ ಗುರುದಕ್ಷಿಣ. ಹಾಗೆ ಗುರುದಕ್ಷಿಣೆಯನ್ನು ಕೇಳಿದ ತಕ್ಷಣವೇ ಏಕಲವ್ಯನ ರಿಪ್ಲೈ ಹೇಗಿತ್ತು ನೋಡಿ. ಆಲ್ ದಟ್ ಐ ಹ್ಯಾವ್ ಓ ಮಾಸ್ಟರ್ ಮೈನ್, ಆಲ್ ಐ ಶಾಲ್ ಕಾಂಕರ್ ಬೈ ಮೈ ಸ್ಕಿಲ್. ನೋಡಿ, ಆಲ್ ದಟ್ ಐ ಹ್ಯಾವ್, ನನ್ನ ಹತ್ರ ಏನಿದೆನೋ, ಓ ಮಾಸ್ಟರ್ ಮೈನ್, ನನ್ನ ಹತ್ರ ಇರೋದನ್ನೆಲ್ಲವನ್ನು ಕೂಡ, ಮತ್ತು ಆಲ್ ಐ ಶಾಲ್ ಕಾಂಕರ್ ಬೈ ಮೈ ಸ್ಕಿಲ್, ನನ್ನ ಒಂದು ಸ್ಕಿಲ್ಸನ್ನು ಉಪಯೋಗ ಮಾಡಿಬಿಟ್ಟು ನಾನೇನನ್ನು ಜಯಿಸಿದ್ದೇನೋ, ನಾನೇನನ್ನು ಪಡೆದುಕೊಂಡಿದ್ದೇನೋ, ಗ್ಲ್ಯಾಡ್ಲಿ ಶಾಲ್ ಐ ಟು ದಿ ರಿಸೈನ್, ನಿಮಗೋಸ್ಕರ ನಾನು ಅರ್ಪಿಸಬಲ್ಲೆ, ನಾನು ನಿಮಗೆ ಕೊಡಬಲ್ಲೆ ಅದನ್ನು. ಲೆಟ್ ಮೀ ಬಟ್ ನೋ ದೈ ಗ್ರೇಷಿಯಸ್ ವಿಲ್, ನಿಮ್ಮ ಆಕಾಂಕ್ಷೆ ಆದರೂ ಏನಿದೆ, ನಿಮಗೆ ಏನು ಬೇಕು ಅಂತಕ್ಕಂಥದ್ದನ್ನು ಕೇಳಿ. ಗ್ರೇಷಿಯಸ್ ವಿಲ್, ನಿಮ್ಮಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು, ನೀವೇನು ಇಚ್ಛೆಯನ್ನು ಪಡ್ತಾ ಇದ್ದೀರೋ ಅದನ್ನು ಕೇಳಿ, ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತುಗಳನ್ನು ನಾವು ಏಕಲವ್ಯನಿಂದ ಇಲ್ಲಿ ಕೇಳ್ತಾ ಇದ್ದೇವೆ. ಈ ಒಂದು ಮಾತುಗಳಲ್ಲಿ ನಾವು ಆ ಒಂದು ಏಕಲವ್ಯನ ಬುದ್ಧಿವಂತಿಕೆಯನ್ನು ಸಹ ನೋಡ್ಬೋದು. ಯಾಕಂದರೆ ಇಲ್ಲಿ ಅವನು ಮಾತು ಕೊಡ್ತಾ ಇರೋದು ತನ್ನಲ್ಲಿ ಈಗಾಗಲೇ ಏನಿದೆನೋ ಮತ್ತು ತನ್ನ ಒಂದು ಸ್ಕಿಲ್ಸಿಂದ ಏನನ್ನು ಜಯಿಸಿದ್ದೇನೋ ಅಂಥದ್ದನ್ನು ಮಾತ್ರ ನಾನು ನಿಮಗೆ ಕೊಡಬಲ್ಲೆ ಅಂತಕ್ಕಂಥದ್ದನ್ನು ಅವನು ಹೇಳ್ತಾ ಇದ್ದೇನೆ ದ್ರೋಣಾಚಾರ್ಯರಿಗೆ. ಆಲ್ ದಟ್ ಐ ಹ್ಯಾವ್ ಆ್ಯಂಡ್ ಆಲ್ ಐ ಶಾಲ್ ಕಾಂಕರ್ ಬೈ ಮೈ ಸ್ಕಿಲ್, ನನ್ನ ಒಂದು ಸ್ಕಿಲ್ಸನ್ನು ಉಪಯೋಗ ಮಾಡಿ ನಾನೇನು ಗೆದ್ಕೊಂಡಿದ್ದೇನೋ ಅದನ್ನು ಕೊಡ್ತೀನಿ ಅಂಥೇಳಿ ಹೇಳ್ತಾ ಇದ್ದೇನೆ. ಅಂದರೆ ಅವನ ಸ್ಕಿಲ್ಸನ್ನು ಬಿಟ್ಟು ಬೇರೆ ದುರ್ಮಾರ್ಗದಲ್ಲಿ ಬೇರೆ ಯಾವುದನ್ನು ಕೇಳಿದರೂ ಕೂಡ ಅವನು ಅದಕ್ಕೆ ಸಿದ್ಧವಾಗಿರೋದಿಲ್ಲ. ಒಂದು ಉತ್ತಮ ನ್ಯಾಯಯುತ ಮಾರ್ಗದಲ್ಲಿ ಏನನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾನು ಕೊಡಬಲ್ಲೆ ಅಂತಕ್ಕಂತಹ ಮಾತುಗಳಲ್ಲಿ ಆ ಒಂದು ಏಕಲವ್ಯನ ಒಂದು ಚಾಣಾಕ್ಷತನವನ್ನು ನಾವು ನೋಡಬಹುದು. ನೆಕ್ಸ್ಟ್ ಸ್ಟಾಂಜಾ ಆಫ್ ದ ಪೋಯಮ್. Is it a promise? Yeah, I swear, so long as I have breath and life, to give thee all thou wilt. Beware, rash promise ever ends in strife.
Thou art my master. Ask, O ask. From thee my inspiration came. Thou canst not set too hard a task, nor art refuse I, free from blame. ದ್ರೋಣಾಚಾರ್ಯರು ಗುರುದಕ್ಷಿಣೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಏಕಲವ್ಯ ನಿಮಗೆ ಏನು ಇಚ್ಛೆ ಇದೆ ಅನ್ನೋದನ್ನು ಕೇಳಿ ನಾನು ಕೊಡಬಲ್ಲೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಇಸ್ ಇಟ್ ಎ ಪ್ರಾಮಿಸ್, ನೀನು ನನಗೆ ಪ್ರಾಮಿಸ್ ಕೊಡ್ತಾ ಇದೆಯಾ ಅಂಥೇಳಿ ಅವನನ್ನು ಪ್ರಶ್ನಿಸ್ತಾರೆ. ಆಗ ಏಕಲವ್ಯ, ಯಾ ಐ ಸ್ವೇರ್ ಸೋ ಲಾಂಗ್ ಆ್ಯಸ್ ಐ ಹ್ಯಾವ್ ಬ್ರೆತ್ ಆ್ಯಂಡ್ ಲೈಫ್ ಟು ಗಿವ್ ದಿ ಆಲ್ ದೌ ವಿಲ್ಟ್. ನನ್ನ ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ, ಅಂದರೆ ನನ್ನ ಉಸಿರಿರೋವರೆಗೂ ನಿಮಗೇನು ಬೇಕು ಕೇಳಿ ನಾನು ಅದನ್ನು ಕೊಡಬಲ್ಲೆ, ನನ್ನ ಶಕ್ತಿ ಮೀರಿ ನಾನು ಅದಕ್ಕೆ ಪ್ರಯತ್ನಿಸ್ತೇನೆ ಅಂಥೇಳಿ ಮಾತನ್ನು ಕೊಡ್ತಾನೆ. ಅಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಒಂದು ವಾರ್ನಿಂಗನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಬಿವೇರ್, ಎಚ್ಚರ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ರ್ಯಾಶ್ ಪ್ರಾಮಿಸ್ ಎವರ್ ಎಂಡ್ಸ್ ಇನ್ ಸ್ಟ್ರೈಫ್. ನಾವು ಅವಸರದಲ್ಲಿ ಒಂದು ಪ್ರಾಮಿಸನ್ನು ಮಾಡಿದರೆ ಅದರಿಂದ ತುಂಬ ಅನಾಹುತ ಆಗುತ್ತೆ, ನೋಡು ವಿಚಾರ ಮಾಡು ಅಂತಕ್ಕಂತಹ ಒಂದು ವಾರ್ನಿಂಗನ್ನು ದ್ರೋಣಾಚಾರ್ಯರು ಏಕಲವ್ಯನಿಗೆ ಕೊಡ್ತಾ ಇದ್ದಾರೆ. ಆಗ ಏಕಲವ್ಯ, ದೌ ಆರ್ಟ್ ಮೈ ಮಾಸ್ಟರ್, ಆಸ್ಕ್ ಓ ಆಸ್ಕ್. ನೀವೇ ಕಲಿಸಿದ್ದು ಗುರುಗಳೇ, ನಿಮ್ಮಿಂದ ನಾನು ಎಲ್ಲವನ್ನು ಕಲ್ತ್ಕೊಂಡಿರೋದು, ನಿಮಗೇನು ಬೇಕು ಕೇಳಿ. ಫ್ರಮ್ ದಿ ಮೈ ಇನ್ಸ್ಪಿರೇಷನ್ ಕೇಮ್. ನಿಮ್ಮಿಂದಾನೇ ನನ್ನ ಒಂದು ಎಲ್ಲ ಇನ್ಸ್ಪಿರೇಷನು ಕೂಡ ಬಂದಿರತಕ್ಕಂಥದ್ದು. ಯಾವ ಕಾರಣಕ್ಕೂ ನೀವು ನನಗೆ ತುಂಬ ದೊಡ್ಡದಾದಂತಹ ಅಥವಾ ಅಸಾಧ್ಯವಾಗಿರ್ತಕ್ಕಂಥ ಒಂದು ಟಾಸ್ಕನ್ನು ಕೊಡೋದಿಲ್ಲ. ದೌ ಕಾನ್ಸ್ಟ್ ನಾಟ್ ಸೆಟ್ ಟೂ ಹಾರ್ಡ್ ಅ ಟಾಸ್ಕ್. ಅಂದರೆ ತುಂಬ ಡಿಫಿಕಲ್ಟ್ ಆಗಿರೋ ಟಾಸ್ಕನ್ನು ನೀವು ನನಗೆ ಕೊಡೋದಿಲ್ಲ. ನಾರ್ ಆಟ್ ರೆಫ್ಯೂಸ್ ಐ, ಫ್ರೀ ಫ್ರಮ್ ಬ್ಲೇಮ್. ನಾನು ಕೂಡ ನೀವು ಏನು ಕೇಳಿದರೂ ಕೂಡ ನಾನು ರೆಫ್ಯೂಸ್ ಮಾಡೋದಿಲ್ಲ. ಕಾರಣ ಏನು ಅಂದರೆ, ನಾನೊಂದು ವೇಳೆ ನೀವು ಕೇಳಿದ್ದನ್ನು ಕೊಡದೇ ಇದ್ದರೆ ಜಗತ್ತು ನನ್ನನ್ನು ಬೈಯುತ್ತೆ. ಅದಕ್ಕೆ ನಾನು ಸಿದ್ಧವಾಗಿಲ್ಲ. ನೀವೆಂತಹ ಒಂದು ಇಚ್ಛೆಯನ್ನು ನಿಮ್ಮಲ್ಲಿದ್ದರೂ ಕೂಡ ನಾನು ಅದನ್ನು ನೆರವೇರಿಸಬಲ್ಲೆ ಅಂತಕ್ಕಂತಹ ಒಂದು ಮಾತನ್ನು ಏಕಲವ್ಯ ದ್ರೋಣಾಚಾರ್ಯರಿಗೆ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಸ್ಟಾಂಜಾ ಆಫ್ ದ ಪೋಯಮ್. ಇಫ್ ಇಟ್ ಬಿ ಸೋ ಅರ್ಜುನ ಹಿಯರ್, Arjuna and the youth were dumb. For thy sake, loud I ask and clear, give me, O youth, thy right hand thumb. I promised in my faithfulness, no equal ever shall there be to thee, Arjuna, and I press for this sad recompense for thee. ಹೀಗೆ ದ್ರೋಣಾಚಾರ್ಯರಿಗೆ ಒಂದು ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಏಕಲವ್ಯ ಸಿದ್ಧನಾಗಿ ನಿಂತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಅರ್ಜುನನ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಅರ್ಜುನ ಹಿಯರ್, ಫಾರ್ ದೈ ಸೇಕ್ ಲೌಡ್ ಐ ಆಸ್ಕ್ ಆ್ಯಂಡ್ ಕ್ಲಿಯರ್. ನಿನ್ನ ಸಲುವಾಗಿ ನಾನು ಏನನ್ನು ಕೇಳ್ತಾ ಇದ್ದೀನಿ, ಜೋರಾಗಿ ಕೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ಗಿವ್ ಮಿ ಓ ಯೂತ್ ದೈ ರೈಟ್ ಹ್ಯಾಂಡ್ ಥಂಬ್. ನಿನ್ನ ಬಲಗೈನ ಹೆಬ್ಬೆರಳನ್ನು ಕೊಡು ಅಂಥೇಳಿ ಆ ಏಕಲವ್ಯನನ್ನು ಕೇಳ್ತಾ ಇದ್ದಾರೆ. ಮತ್ತು ಕಾರಣವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಐ ಪ್ರಾಮಿಸ್ಡ್ ಇನ್ ಮೈ ಫೇತ್ಫುಲ್ನೆಸ್, ನೋ ಈಕ್ವಲ್ ಎವರ್ ಶಾಲ್ ದೇರ್ ಬಿ. ಅಂದರೆ ನಿನಗೆ ಸರಿ ಸಮಾನರಾಗಿ ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ, ನಿನ್ನ ಒಂದು ಬಿಲ್ವಿದ್ಯೆಗೆ ಸರಿ ಸಮಾನವಾಗಿ ಸ್ಪರ್ಧೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ಇರೋದಿಲ್ಲ ಅಂತ ಏನು ನಾನು ಪ್ರಾಮಿಸ್ ಮಾಡಿದ್ನೋ ಆ ಮಾತನ್ನು ಉಳಿಸ್ಕೊಳ್ಳೋಸ್ಕರ ನಾನು ಈ ಒಂದು ಆ ಸ್ಯಾಡ್ ರೀಕಂಪೆನ್ಸನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಆ ಅರ್ಜುನನಿಗೆ ದ್ರೋಣಾಚಾರ್ಯರು ಹೇಳ್ತಾರೆ. ಅಂದರೆ ಅವರು ಏನು ಮೊದಲಿಗೆ ಅರ್ಜುನನಿಗೆ ಮಾತು ಕೊಟ್ಟಿದ್ದರು, ನಿನ್ನನ್ನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಬಿಲ್ವಿದ್ಯೆಗಾರನನ್ನಾಗಿ ಮಾಡ್ತೀನಿ ಅಂಥೇಳಿ, ಆ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈಗ ಏಕಲವ್ಯನನ್ನು ದುರ್ಬಲನನ್ನಾಗಿ ಮಾಡಬೇಕು. ಹಾಗಾಗಿ ಅವರು ಅವನ ಒಂದು ಬಲಗೈನ ಹೆಬ್ಬೆರಳನ್ನು ಕೇಳ್ತಾ ಇದ್ದಾರೆ. ಆ ಬಲಗೈನ ಹೆಬ್ಬೆರಳನ್ನು ಒಂದು ವೇಳೆ ಏಕಲವ್ಯಗೆ ಕಟ್ ಮಾಡಿಕೊಟ್ಟ ಅಂದರೆ ಅವನಲ್ಲಿ ಆ ಬಿಲ್ವಿದ್ಯೆಯ ಶಕ್ತಿ ಕಳೆದು ಹೋಗಿಬಿಡುತ್ತೆ, ವೀಕ್ ಆಗಿಬಿಡ್ತಾನೆ. ಆಗ ಅರ್ಜುನನ ಏನಾಗ್ತಾನೆ, ತುಂಬ ಪ್ರಬಲನಾಗ್ತಾನೆ ಆ ಒಂದು ವಿದ್ಯೆಯಲ್ಲಿ ಅಂತಕ್ಕಂತಹ ಒಂದು ಇಚ್ಛೆಯನ್ನು ಇಟ್ಕೊಂಡು ಅವರು ಈ ಒಂದು ಸ್ಯಾಡ್ ರಿಕಂಪೆನ್ಸನ್ನು ಏಕಲವ್ಯನಿಂದ ಕೇಳ್ತಾ ಇದ್ದಾರೆ. ದ ಫೈನಲ್ ಸ್ಟಾಂಜ್ ಆಫ್ ದ ಪೋಯಮ್. ಗ್ಲಾನ್ಸ್ಡ್ ದ ಶಾರ್ಪ್ ನೈಫ್ ಒನ್ ಮೊಮೆಂಟ್ ಹೈ, ದ ಸಿವಿಯರ್ಡ್ ಥಂಬ್ ವಾಸ್ ಆನ್ ದ ಸಾಟ್. There was no tear in Buddha's eyes. He left the matter with his God. For this, said Dronacharya, fame shall sound thy praise from sea to sea, and men shall ever link thy name with self-help, truth and modesty.
ಯಾವಾಗ ದ್ರೋಣಾಚಾರ್ಯರು ಬಲಗೈನ ಹೆಬ್ಬೆರಳನ್ನು ಕತ್ತರಿಸಿ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳ್ತಾರೋ ಆ ಮರುಕ್ಷಣವೇ ಆ ಏಕಲವ್ಯ ಏನು ಮಾಡ್ತಾನೆ, ಗ್ಲಾನ್ಸ್ಡ್ ದ ಶಾರ್ಪ್ ನೈಫ್ ಒನ್ ಮೊಮೆಂಟ್ ಹೈ, ಒಂದು ಕ್ಷಣ ಆ ಒಂದು ನೈಫ್ ಏನಿತ್ತು ಆ ನೈಫನ್ನು ಒಂದು ಕ್ಷಣ ನೋಡ್ತಾನೆ. ಮರುಕ್ಷಣವೇ ಏನಾಗುತ್ತೆ, ದ ಸಿವಿಯರ್ಡ್ ಥಂಬ್ ವಾಸ್ ಆನ್ ದ ಸಾಡ್, ಅವನ ಒಂದು ಕತ್ತರಿಸಿದಂತಹ ಹೆಬ್ಬೆರಳು ಮರುಕ್ಷಣವೇ ಅಲ್ಲಿ ಮುಂದೆ ಬೆಳೆದಿರ್ತಕ್ಕಂತಹ ಸಾಡ್ ಅಂದರೆ ಒಂದು ಹುಲ್ಲು ಏನು ಬೆಳೆದಿರುತ್ತೋ ಅದರ ಮೇಲೆ ಬಿದ್ದುಬಿಡುತ್ತೆ. ಅಂದರೆ ಒಂದೇ ಒಂದು ಕ್ಷಣವೂ ಕೂಡ ಏಕಲವ್ಯ ವಿಚಾರವನ್ನು ಮಾಡೋದಿಲ್ಲ. ಆ ಗುರು ಏನು ಕೇಳಿರ್ತಾನೋ ಆ ದಕ್ಷಿಣೆಯಾಗಿ ಆ ಹೆಬ್ಬೆರಳನ್ನು ಕತ್ತರಿಸ್ತಾ ಇದ್ದಾನೆ. ದೇರ್ ವಾಸ್ ನೋ ಟಿಯರ್ ಇನ್ ಬುಟ್ಟುಸ್ ಐಸ್, ನೋಡಿ ಹಾಗೆ ಆ ಒಂದು ಹೆಬ್ಬೆರಳನ್ನು ಕತ್ತರಿಸಿಕೊಂಡರೂ ಕೂಡ ಅವನ ಕಣ್ಣಲ್ಲಿ ಕಣ್ಣೀರಿಲ್ಲ. ಹಿ ಲೆಫ್ಟ್ ದ ಮ್ಯಾಟರ್ ವಿತ್ ಹಿಸ್ ಗಾಡ್, ಯಾಕೆ ಕಣ್ಣೀರಿಲ್ಲ ಅಂದರೆ ಅವನು ಎಲ್ಲವೂ ಆ ದೇವರ ಇಚ್ಛೆಗೆ ಅನುಸಾರವಾಗಿ ನಡೀತಾ ಇದೆ ಅಂಥೇಳಿ ಎಲ್ಲವನ್ನು ದೈವೇಚ್ಛೆಗೆ ಬಿಟ್ಬಿಡ್ತಾನೆ. ಹಾಗಾಗಿ ಅವನ ಕಣ್ಣಲ್ಲಿ ಕಣ್ಣೀರು ಇರೋದಿಲ್ಲ. ಆಗ ದ್ರೋಣಾಚಾರ್ಯರು ಆ ಏಕಲವ್ಯನನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಫಾರ್ ದಿಸ್ ಸೆಡ್ ದ್ರೋಣಾಚಾರ್ಯ, ಫೇಮ್ ಶಾಲ್ ಸೌಂಡ್ ದೈ ಪ್ರೈಸ್ ಫ್ರಮ್ ಸಿ ಟು ಸಿ, ಈಗ ನೀನು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಜಗತ್ತು ನಿನ್ನನ್ನು ಹೊಗಳುತ್ತದೆ, ಎಲ್ಲೆಡೆ ನಿನ್ನ ಹೆಸರು ಪ್ರಚಾರ ಆಗ್ತದೆ. ಆ್ಯಂಡ್ ಮೆನ್ ಶಾಲ್ ಎವರ್ ಲಿಂಕ್ ದೈ ನೇಮ್ ವಿತ್ ಸೆಲ್ಫ್ ಹೆಲ್ಪ್ ಟ್ರುತ್ ಆ್ಯಂಡ್ ಮಾಡೆಸ್ಟಿ, ಜಗತ್ತಿನಾದ್ಯಂತ ಜನರು ನಿನ್ನ ಒಂದು ಹೆಸರನ್ನು ಸೆಲ್ಫ್ ಹೆಲ್ಪ್ ಟ್ರುತ್ ಆ್ಯಂಡ್ ಮಾಡೆಸ್ಟಿಗೆ ಲಿಂಕ್ ಮಾಡ್ತಾರೆ ಅಂಥೇಳಿ ದ್ರೋಣಾಚಾರ್ಯರು ಒಂದು ಆಶೀರ್ವಾದವನ್ನು ಏಕಲವ್ಯನ ಮೇಲೆ ಮಾಡ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Let's meet in another video. Until take care and keep learning.